ನಮಸ್ಕಾರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಣೆಬೆನ್ನೂರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ರಾಣೆಬೆನ್ನೂರು, ಕ್ಷೇತ್ರ ಸಮೂಹ ಸಂಪನ್ಮೂಲ ಕೇಂದ್ರ ಉರ್ದು ಗ್ರಾಮೀಣ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಸುಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು 2024-25ನೇ ಸಾಲಿನ ಉರ್ದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದ ನಮ್ಮ ಅಸುಂಡಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಮೇಡಮ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಕರಿಯಪ್ಪ ಸರ್ ಅವರೇ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಉರ್ದು ಶಿಕ್ಷಣ ಸಂಯೋಜಕರಾದ ಆತ್ಮೀಯರಾದ ಅಮೀರ್ ಬಾಷಾ ಸರ್ ಅವರೇ ಹಾಗೂ ನಸ್ರೀನ್ ಮೇಡಮ್ ಅವರೇ, ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ಆತ್ಮೀಯರಾದ ನನ್ನ ಮಾರ್ಗದರ್ಶಕರಾದ ದ್ಯಾಮಣ್ಣ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ನಮ್ಮ SDMCಯ ಅಧ್ಯಕ್ಷರಾದ ನಬೀ ಸಾಬ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಮುಂದೆ ಇವರಿಗೆ ಮಾರ್ಗದರ್ಶನ ಮಾಡಿ ಉತ್ತಮವಾಗಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ತಾವೆಲ್ಲರೂ ಶ್ರಮ ನಿರ್ವಹಿಸಿದಂತಹ ಎಲ್ಲ ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ಊರಿನ ನಾಗರಿಕರೇ, ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತಾವೆಲ್ಲ ಈಗ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀರಿ. ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರಲಿ, ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಇಲಾಖೆ ನೀಡುವುದು ಕೇವಲ 6,000 ರೂಪಾಯಿ. ಆದರೆ ಇವತ್ತು 60ರಿಂದ 70,000 ರೂಪಾಯಿ ಖರ್ಚು ಮಾಡಿ ಇಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿರುವ ಈ ಪ್ರತಿಭಾ ಕಾರಂಜಿಯು ಯಾವುದೇ ತಾಲೂಕಾ ಮಟ್ಟಕ್ಕೆ ಕಡಿಮೆ ಇಲ್ಲ. ಯಾಕಂದ್ರೆ ನಮ್ಮ ಅಧಿಕಾರಿಗಳೇ ಹೇಳ್ತಾರೆ, ಯಾವಾಗಲೂ ಹೇಳ್ತಿದ್ರು ನನಗೆ, ಸಿಕಂದರ್ ನಿಮ್ಮ ಉರ್ದು ಪ್ರತಿಭಾ ಕಾರಂಜಿಗಳು ಎಷ್ಟು ಚೆನ್ನಾಗಿ ನಡೀತಾವಲ್ಲಪ್ಪ ಅಂಥೇಳಿ, ಎಷ್ಟು ವಿಜೃಂಭಣೆಯಿಂದ ನಡೀತಾವಲ್ಲ ಅಂಥೇಳಿ. ಈಗ ಉರ್ದು ಗ್ರಾಮೀಣ ಕ್ಲಸ್ಟರ್ನ ಈ ಪ್ರತಿಭಾ ಕಾರಂಜಿಯನ್ನು ನೋಡಿದರೆ ಇಲ್ಲಿ ಎಲ್ಲರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಅಂಜುಮನೆ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ SDMCಯ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ನಮ್ಮ ಶಿಕ್ಷಕಿಯರು, ನಮ್ಮ ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಇಷ್ಟು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಅಂದರೆ ಅದಕ್ಕೆ ಯಾರು ಹೊಣೆ ಅಂತ ನಾನು ಹೇಳ್ತೇನೆ. ಅದಕ್ಕೆ ಯಾರು ಮಾರ್ಗದರ್ಶನ ಮಾಡಿದ್ದಾರೆ ಅಂದರೆ ನಮ್ಮ ಇಮ್ತಿಯಾಜ್ ಚುಡಿಗಾರ್ ಸರ್ ಅವರು, ಅವರ ಮಾರ್ಗದರ್ಶನದಲ್ಲಿ ಅವರು ಜನರ ಜೊತೆ ಹೇಗಿದ್ದಾರೆ ಅನ್ನೋದನ್ನು ಅದಕ್ಕೆ ಇದು ನಿದರ್ಶನ. ಯಾಕಂದರೆ ಹಿಂದೂ ಮುಸಲ್ಮಾನ್ ಬಾಂಧವರು ಒಂದೇ ವೇದಿಕೆ ಮೇಲೆ ಕುಂತು ಒಂದು ಪ್ರತಿಭಾ ಕಾರಂಜಿಯನ್ನು ಅಥವಾ ಯಾವುದೇ ಊರಿನ ಕಾರ್ಯಕ್ರಮವನ್ನು ಅತಿ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಇಡೀ ಜಿಲ್ಲೆ, ಇಡೀ ಕರ್ನಾಟಕನೇ ಈ ಕಡೆ ತಿರುಗಿ ನೋಡುವಂತಹ ಕಾರ್ಯಕ್ರಮ. ಇದಕ್ಕೆ ನಮ್ಮ ಶಿಕ್ಷಕರು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಆ ಉರ್ದು ಗ್ರಾಮೀಣ ಕ್ಲಸ್ಟರ್ನ ನಾನು ಅನ್ಕೊಂಡಿದ್ದೇನೆ, ಒಂದು ಗೋಲ್ಡನ್ ಏಜ್ ಏನಾದರೂ ನಡೆದಿರಬೇಕು. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮವು ಬಹಳ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ನಿರ್ವಹಿಸ್ತಾ ಇದ್ದೀರಿ. ಆಮೇಲೆ ಇದೇ ರೀತಿ ನೀವು ಸಹ ಮುಂದೆ ಬರುವಂಥ ಯಾವುದೇ ಶಾಲೆಗೆ ಜವಾಬ್ದಾರಿ ಕೊಳ್ಳಿ, ಆ ಜವಾಬ್ದಾರಿಯನ್ನು उत्तमವಾಗಿ ನಿರ್ವಹಿಸಿ. ಆಮೇಲೆ ಇಲ್ಲಿ ಬಂದಿರುವಂಥ मैं आए हुए तमाम बच्चों को मैं कहना चाहता हूँ, बच्चे मुकाबले में उतरना बहुत इम्पोर्टेंट है. मुकाबला जीतना, अव्वल दुवम सुवम मुकाम हासिल करना बड़ी बात नहीं है. मैदान में आना बड़ी बात है. आपके तमाम असातिज़ा दिन रात मेहनत करके यहाँ पर आपको यहाँ पर लाए हैं, तो आप अपनी पूरी कोशिश लगाएं. आपको अगर आपको इनाम हासिल हो रहा है तो आप खुश हो जाएं. जो बच्चे हारे हैं उनको तसल्ली दें, और जो बच्चे जो हारे हैं, जो नहीं उनको
जिनको इनाम मिल रहा है, जो बच्चे जीते हैं उनको मुबारकबाद पेश करें। और मैं तमाम असातिज़ा से कहूँगा ये सभी बच्चे हमारे हैं, यहाँ पे कोई दूसरा तीसरा नहीं है। तमाम बच्चों को जज हजरात अच्छे से अच्छा इंसाफ बख्शे। और मैं समझता हूँ कि उर्दू ग्रामीण क्लस्टर के हमारे उर्दू CRP इम्तियाज चुड़ीगार सर, और उनको देखो तुम्हें यूनिफॉर्म डाले गए, देखो उनके सभी ಎಲ್ಲ ಯೂನಿಫಾರ್ಮ್ ಹಾಕೊಂಡ್ಬಂದಿದ್ದಾರೆ। ನಾವೆಲ್ಲರೂ ಒಂದೇ ಅಂತ ಹೇಳಿ ಸಾರ್ತಾ ಇದ್ದಾರೆ। ಅವರೆಲ್ಲರೂ ಇದೇ ರೀತಿ ಅತ್ಯುತ್ತಮವಾಗಿ ಶಿಕ್ಷಣ ಇಲಾಖೆಗೆ ಕಾರ್ಯಕ್ರಮ ನೀಡಲಿ ಹಾಗೂ ನಮ್ಮ ಸಹಕಾರವು ನಿಮಗೆ ಇರುತ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ರಾಮಪ್ಪ ಆಮೇಲೆ ಇಲ್ಲಿ ನೀವು ಆಗಲೇ ನೀವು ಕೇಳಿರಬೇಕು, ಉರ್ದು ಶಾಲೆಗಳಿಗೆ ನನ್ನ ಜಿಲ್ಲೆಯಲ್ಲಿ ಬಹಳಷ್ಟು ಶಾಲೆಗಳಿವೆ। ಆ ಶಾಲೆಗಳಿಗೆ ಪಟ್ಟಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ। ನಮ್ಮ ಉರ್ದು ಶಾಲೆಗೆ ಭೂದಾನಿ ಕೊಟ್ಟಿರುವಂತಹದ್ದು ರಾಮಪ್ಪ ಈರಮ್ಮನವರು ಜೋರಾಗಿ ಚಪ್ಪಾಳೆ, ಯಾಕಂದ್ರೆ ಉರ್ದು ಶಾಲೆಗೆ ರಾಮಪ್ಪ ಈರಪ್ಪನವರು ಅವರು ಭೂದಾನಿ ಅಂದ್ರೆ ಭೂಮಿಯನ್ನು ದಾನ ಮಾಡಿ ಒಂದು ಶಾಲೆ ಕಟ್ಟಲಿಕ್ಕೆ ಒಂದು ಅತ್ಯುತ್ತಮವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ। ಆಮೇಲೆ ಮತ್ತೆ ನೋಡಿದ್ದೆ ನಾನು ಇದೇ ಶಾಲೆಯಲ್ಲಿ ಹಸುಂಡೆ ಶಾಲೆಗೆ ವಿಸಿಟ್ಗೆ ಬಂದಾಗ ನೋಡಿದ್ದೆ, ಒಬ್ಬ ಹಿಂದೂ ಧರ್ಮದ ವಿದ್ಯಾರ್ಥಿ ಉರ್ದು ಮೀಡಿಯಂ ಅಲ್ಲಿ ಅಡ್ಮಿಷನ್ ಬಹಳಷ್ಟು ಮಾಡ್ಕೊಂಡಿದ್ದಾರೆ, ಉರ್ದುವನ್ನು ಸಹ ಕಲ್ತಿದ್ದಾರೆ। ನಾಗರಾಜ್ ಬೂದಿಹಾಳ್ ಅನ್ನುವಂತ ಒಂದು ವಿದ್ಯಾರ್ಥಿ ಇದ್ದಾನೆ ಇಲ್ಲಿ, ಆ ವಿದ್ಯಾರ್ಥಿ ಈಗ ಮುಂದಿನ ಶಿಕ್ಷಣವನ್ನು ಪಡಿತಾ ಇದ್ದಾನೆ। ಇಂತಹ ಬಾಂಧವ್ಯ ನಮ್ಮಲ್ಲಿ ಇರಬೇಕು, ಯಾಕಂದ್ರೆ ನಮ್ಮ ದೇಶ ಸರ್ವ ಧರ್ಮಗಳ ಒಂದು ಸಮ್ಮಿಲನ। ನಾವು ನೀವು ಎಲ್ಲರೂ ಕೂಡಿ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಉತ್ತಮವಾದ ಒಂದು ಭವಿಷ್ಯ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳುತ್ತಾ, ನಮ್ಮ ಅಂಜುಮನೆ ಇಸ್ಲಾಂ ಕಮಿಟಿ ಅಧ್ಯಕ್ಷರು ನೋಡ್ರಿ, ಅವ್ರು ಕುಂತಿಲ್ಲ, ಚೇರ್ ಮೇಲೆ ಕುಂತಿಲ್ಲ, ಅವ್ರಿಗೆ ನೋಡಾಕತ್ತೀನಿ ನಾನು, ಯಾಕಂದ್ರೆ ಆ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಈ ಕಡೆ ಅವ್ರು ಯಾರಿಗೆ ಕುಂದಿರ್ಸ್ಬೇಕು ಅಂತೇಳಿ ಅವ್ರು ಎಷ್ಟೆಲ್ಲ ಕೆಲಸ ಅವ್ರಿಗೊಂದ್ಸಲ ಜೋರ ಚಪ್ಪಾಳೆಯನ್ನು ತಟ್ಟುತ್ತಾ ನನಗೆ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತ ಎಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ। ಎಲ್ಲರಿಗೂ ನಮಸ್ಕಾರ। दिल से जो बात निकलती है असर रखती है, दिल से जो बात निकलती है असर रखती है, पर नहीं बल्कि ताकते परवाज रखती है। मोहतरम सिकंदर सर का मैं तहे दिल से शुक्रगुजार हूँ, जिन्होंने जो है अपने के निराले अंदाज में हमारी हिम्मत अफजाई की। बेशक ये हमारा गोल्डन एज है, तो इंशाल्लाह ये गोल्डन एज बाकी